ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೆಲ್ಲವೂ ಕೂಡ ವಿರೋಧ ಪಕ್ಷಗಳ ಸಹಜ ಅಥವಾ ಕಾಮನ್ ಅನಿಸುವಂತಹ ಆರೋಪ ಅಂತಂದ್ರೆ ಅತಿಯಾದ ಮುಸಲ್ಮಾನರ ಓಲೈಕೆ ಮಾಡಲಾಗುತ್ತೆ ಅಂತ ಹೇಳಿ. ಅದು ಕೇವಲ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ದೇಶದ ಆಡಳಿತ ನಡೆಸ್ತಿದ್ದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮೇಲೆ ಇಂಥದ್ದೊಂದು ಅಪವಾದ ಅಂಟಿಕೊಂಡಿದೆ. ಆದರೆ ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಎರಡನೇ ಅವಧಿಯ ಸರ್ಕಾರ ಪ್ರಾರಂಭವಾದ ದಿನದಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಮುಸ್ಲಿಂ ಓಲೈಕೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂಟಿಕೊಳ್ತಲೇ ಸಾಗ್ತಾ ಇದೆ. ಈಗ ಉಪಚುನಾವಣೆ ಹೊತ್ತಿನಲ್ಲೇ ಮತಕ್ಕಾಗಿ ಇದೀಗ ಮುಸಲ್ಮಾನರ ಮನವೊಲಿಕೆ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆಯಾ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ರಣಕೇಕೆಯನ್ನ ಹಾಕ್ತಾ ಇದೆ. ಯಾವ ವಿಚಾರಕ್ಕೆ? ಸರ್ಕಾರದ ಕಾಮಗಾರಿಗಳ ಗುತ್ತಿಗೆ ನೀಡೋ ವಿಚಾರದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ 4%. ಇಂಥದ್ದೊಂದು ಪ್ರಸ್ತಾವನೆ ಕಾಂಗ್ರೆಸ್ ಸರ್ಕಾರದ ಮುಂದಿದೆ. ಅತಿ ಶೀಘ್ರದಲ್ಲೇ ಕಾಂಗ್ರೆಸ್ನವರು ಮೀಸಲಾತಿ ಕೊಟ್ಬಿಡ್ತಾರೆ. ಇದೆಲ್ಲವೂ ಕೂಡ ಮುಸಲ್ಮಾನ್ ಓಲೈಕೆಯ ಒಂದು ಭಾಗ ಅಂತ ಹೇಳಿ ಇದೀಗ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ಇದೇ ವಿಚಾರ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಾರಿ ಕಾಮಗಾರಿಗಳಲ್ಲೂ ಮೀಸಲಾತಿ. ಮುಸ್ಲಿಮರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ? ಕರ್ನಾಟಕದಲ್ಲಿ ಮುಸ್ಲಿಮರೇ ಬಾಸ್, ಉಳಿದ ಸಮುದಾಯಕ್ಕೆಲ್ಲ ಲಾಸ್. ಅವರ ಜೊತೆ ಸಿದ್ದರಾಮಯ್ಯ ಖಾಸ್. ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಕೊಡುಗೆ ಕೊಡಲು ಹೊರಟಿದ ಕಾಂಗ್ರೆಸ್. ಇಷ್ಟೇ ರಾಜ್ಯದಲ್ಲಿ ಇದಿಷ್ಟೇ ಪ್ರಶ್ನೆ ಆಗ್ತಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ನೀಡೋ ಮೀಸಲಾತಿ ಮತ್ತಷ್ಟು ಹೆಚ್ಚಾಗುತ್ತಂತೆ. ಇಂಥದೊಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅನ್ನೋ ಆರೋಪ ಇದೀಗ ಕೇಳಿ ಬಂದಿದೆ. ಬೈ ಎಲೆಕ್ಷನ್ ಹೊತ್ತಿನಲ್ಲಿ ಮುಸ್ಲಿಮರ ಓಲೈಕೆ ಮಾಡುವ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೌದು, ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮೀಸಲಾತಿ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಅಸಲಿ ವಿಚಾರ ಅಂದ್ರೆ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆಯಂತೆ. 1 ಕೋಟಿ ಕಾಮಗಾರಿ ಇದ್ರೆ ಅಂಥದ್ರಲ್ಲಿ 4% ಗುತ್ತಿಗೆಗಳನ್ನ ಮುಸ್ಲಿಮರಿಗೆ ನೀಡಬೇಕು ಅನ್ನೋ ಪ್ರಸ್ತಾವನೆ ಇದೆಯಂತೆ. ಸರ್ಕಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಖಾನ್, ರಹೀಂ ಖಾನ್ ಪ್ರಸ್ತಾವನೆ ಸಲ್ಲಿಸಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲು ಚಿಂತನೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಪ್ರಸ್ತಾವನೆ ಮಾತ್ರ ಅಲ್ಲ, ಬಿಲ್ ಪಾಸ್ ಮಾಡಬೇಕು ಮುಂದಿನ ಅಧಿವೇಶನದಲ್ಲಿ ಅಂತ ಹೇಳಿ ಆಗ್ಲೇ ಟೈಪ್ ಆಗಿ ಬಂದ್ಬಿಟ್ಟಿದೆ. ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಎಷ್ಟು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಂತಂದ್ರೆ ಅವರು ಸುಳ್ಳು ಮುಂದೆ ಯಾವ ಸತ್ಯಗಳು ಈಗ ನಡೀತಾ ಇಲ್ಲ, ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಇಷ್ಟೆಲ್ಲ ಚರ್ಚೆ ಆಗುತ್ತಿದ್ರೆ ಅದು ಉಪಚುನಾವಣೆ ಮೇಲೆ ಪರಿಣಾಮ ಬೀರುವ ಆತಂಕ ಕಾಂಗ್ರೆಸ್ ಅನ್ನ ಕಾಡೋಕೆ ಶುರು ಮಾಡಿದೆ. ಹೀಗಾಗಿ ಈ ವಿಚಾರದಲ್ಲಿ ಯಾವುದೇ ಮುಸ್ಲಿಂ ನಾಯಕರು ಪ್ರತಿಕ್ರಿಯೆ ನೀಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ನೀಡಿದ್ದಾರಂತೆ. ಅದೇ ಕ್ಲಾರಿಫಿಕೇಶನ್ ಸಿಎಂ ಕಡೆಯಿಂದ ಕೊಟ್ಟಿದ್ದಾರೆ. ಅದು ಎಲ್ಲ 7 ಜನ MLA ಸೇರಿ ಕೊಟ್ಟಿರೋದು. ಅದು ಕನ್ಸಿಡರೇಷನ್ ಅಲ್ಲಿ ಇದೆ, ತೀರ್ಮಾನ ಆಗಿದೆ. ಇನ್ನು ಇದೇ ಗ್ಯಾಪ್ನಲ್ಲಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಗ್ಗೆ ಬೇಡಿಕೆ ಬಂದಿದ್ದು ನಿಜ, ಆದ್ರೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಸಿಎಂ ಕಚೇರಿ ಸ್ಪಷ್ಟನೆ ಕೊಟ್ಟಿದೆ. ಇಲ್ಲಿಂದ ಮುಂದೆ ಈ ಗುತ್ತಿಗೆ ಮೀಸಲಾತಿ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಈ ನ್ಯೂಸ್ ಬುಲೆಟಿನ್ನ ಪ್ರಮೋಷನ್ಗೆ ನಾವು ಸಿಎಂ ಲವ್ಸ್ ಮುಸ್ಲಿಂ ಅಂತ ಹೇಳಿ ಪ್ರಶ್ನೆ ಮಾರ್ಕ್ ಹಾಕ್ಬಿಟ್ಟು ಪ್ರೊಮೋ ಓಡಿಸ್ತಾ ಇದ್ವಿ. ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಸಲ್ಮಾನರ ಮೇಲೆ ಲವ್ ಅಂತ ಹೇಳಿ ನಾವು ಟೈಟಲ್ ಕೊಟ್ವಿ ಅಂತಂದ್ರೆ ಇತ್ತೀಚೆಗೆ ಬಿಜೆಪಿ ಮಾಡ್ತಿರುವ ಆರೋಪ ಇಂಥದ್ದೇ ಆಗಿದೆ. ಬಿಜೆಪಿ ಆರೋಪ ನಿಜಾನ ಸುಳ್ಳ? ಒಂದಷ್ಟು ಹಿಂದಿನ ಘಟನೆಗಳನ್ನ ಗಮನದಲ್ಲಿಟ್ಟುಕೊಂಡು ತುಲನೆ ಮಾಡೋ ಪ್ರಯತ್ನವನ್ನ, ಕಂಪೇರ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಹೌದಾ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಬಂದ ಸಂದರ್ಭದಲ್ಲಿ ಮುಸಲ್ಮಾನರ ಬಗ್ಗೆ ಕಾಂಗ್ರೆಸ್ಗೆ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರಿಗೆ ವಿಶೇಷವಾದ ಒಲವು, ಆಸಕ್ತಿ, ಅವರ ಪರವಾದ ಕಾಳಜಿ ಹೆಚ್ಚಾಗೋದು ನಿಜವಾ ಅಂತ ಹೇಳಿ
ಈ ಹಿಂದೆ ಅಂದರೆ ಈ ಸರ್ಕಾರ ರಚನೆಯಾಗಿ ಪ್ರಾರಂಭಿಕ ಹಂತದಲ್ಲಿ ಸಿದ್ದರಾಮಯ್ಯನವರು ನೀಡಿದ ಒಂದು ಸ್ಟೇಟ್ಮೆಂಟ್ ಭಾರಿ ಚರ್ಚೆಗ್ರಾಸವಾಗಿತ್ತು. ಮುಸಲ್ಮಾನರ ನೇರ ಓಲೈಕೆಗೆ ಇಡೀ ಸರ್ಕಾರ ನಿಂತುಬಿಟ್ಟಿದೆ ಅನ್ನೋ ಆರೋಪ ಬಿಜೆಪಿ ಪಾಳ್ಯದಿಂದ ಅರ್ಥಾತ್ ವಿರೋಧ ಪಕ್ಷದ ಪಾಳ್ಯದಿಂದ ಕೇಳೋಕೆ ಸಿಕ್ಕಿತ್ತು. ಮುಸಲ್ಮಾನರ ರಕ್ಷಣೆಗೆ ನಾವು ಬದ್ಧ ಅಂತ ಹೇಳಿ ಸಿದ್ದರಾಮಯ್ಯನವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ ವಿಚಾರ. ಅದರಲ್ಲೂ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ 10,000 ಕೋಟಿ ಅನುದಾನವನ್ನ ಹಂತ ಹಂತವಾಗಿ ಎತ್ತಿಡ್ತಾ ಹೋದ್ರೆ ತಪ್ಪೇನಿದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ಸಿದ್ದರಾಮಯ್ಯನವರು. ಆಗ ಮನಮೋಹನ್ ಸಿಂಗ್ ಅವರ ಹಳೆಯ ಭಾಷಣದ ಒಂದು ತುಣುಕನ್ನ ಕೂಡ ಪ್ರಯೋಗ ಮಾಡ್ತಾ ಇಡೀ ಕಾಂಗ್ರೆಸ್ ಸರ್ಕಾರದ ಇರಾದೆಯೇ ಇದು, ದೇಶದ ಸಂಪತ್ತಲ್ಲಿ ಬಹುಪಾಲನ್ನ ಮುಸಲ್ಮಾನರಿಗೆ ಕೊಡೋದು, ಬಹುಸಂಖ್ಯಾತರನ್ನ ಆ ಮೂಲಕ ಅನ್ಯಾಯಕ್ಕೆ ಒಳಪಡಿಸೋದು ಅಂತ ಹೇಳಿ ವಿರೋಧ ಪಕ್ಷ ಟೀಕೆ ಮಾಡಿತ್ತು. ಕೇವಲ ಇಷ್ಟಕ್ಕೆ ನಿಂತಿಲ್ಲ, ಮುಸಲ್ಮಾನ್ ಪರ ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕೆ ಸಾಕ್ಷ್ಯಗಳು ಅಂಗನವಾಡಿ ಶಿಕ್ಷಕರ ನೇಮಕಾತಿ ವಿವಾದ ಕೂಡ. ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಅಂಗನವಾಡಿ ಶಿಕ್ಷಕಿಯರ ನೇಮಕಾತಿಯಲ್ಲಿ ಉರ್ದು ಕಡ್ಡಾಯ ಅನ್ನೋ ಫರ್ಮಾನನ್ನು ಹೊರಡಿಸಲಾಗಿತ್ತು. ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿತ್ತು ಸರ್ಕಾರದ ಈ ಘೋಷಣೆ. ಕೇವಲ ಇಷ್ಟಕ್ಕೆ ನಿಂತಿಲ್ಲ, ಇದೀಗ ಕಾಮಗಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಅನ್ನೋ ಹೇಳಿಕೆಗಳ ಆಚೆ ಬರ್ತಾ ಇದೆ. ಈಗ ಆಲ್ರೆಡಿ ಸರ್ಕಾರದ ಅಡಿಯಲ್ಲಿ ನಡೆಯುವಂತಹ ಕಾಮಗಾರಿಗಳಿಗೆ ಮೀಸಲಾತಿ ಇದೆ. SC/ST ಸಮುದಾಯಕ್ಕೆ 24% ಮೀಸಲಾತಿ. ಅಂದರೆ ಸರ್ಕಾರದ ಗುತ್ತಿಗೆಯಲ್ಲಿ 24% ಗುತ್ತಿಗೆಯನ್ನು SC/ST ಸಮುದಾಯದ ಗುತ್ತಿಗೆದಾರರಿಗೇನೆ ನೀಡಬೇಕು ಅನ್ನೋದು ನಿಯಮ ಆಲ್ರೆಡಿ ಇರೋದು. ಕೇವಲ ಅಷ್ಟು ಮಾತ್ರ ಅಲ್ಲ, OBC ಹಿಂದುಳಿದ ಇತರೆ ಸಮುದಾಯಗಳಿಗೆ 4% ಮೀಸಲಾತಿ ಕೊಡಬೇಕು ಅನ್ನೋ ನಿಯಮ ಇದೆ. ಗಮನಿಸಿ ಈ ಸಂಖ್ಯೆಯನ್ನು, 24% SC/STಗೆ ಹಾಗೆ 4% OBCಗೆ. ಇದರ ಜೊತೆಯಲ್ಲೇ 2A ಸಮುದಾಯಕ್ಕೂ ಕೂಡ 15% ಮೀಸಲಾತಿ ಇದೆ ಗುತ್ತಿಗೆಯಲ್ಲಿ. ಅಲ್ಲಿಗೆ ಒಟ್ಟಾರೆಯಾಗಿ ಸರ್ಕಾರದಿಂದ ನಡೆಯುವಂತಹ ಪ್ರತಿಯೊಂದು ಕಾಮಗಾರಿಯಲ್ಲೂ ಕೂಡ 43% ಅಷ್ಟು ರಿಸರ್ವೇಷನ್ ಕೋಟಾದ ಅಡಿಯಲ್ಲೇ ಇದೆ. ಸಾಮಾನ್ಯರು ಸ್ಪರ್ಧೆ ಮಾಡಬೇಕಾಗಿರೋದು ಉಳಿದಿರೋ ಕೋಟಾದ ಅಡಿಯಲ್ಲಿ. ಈಗ ಸರ್ಕಾರದ ಮುಂದೆ ಮತ್ತೊಂದು ಪ್ರಸ್ತಾಪ ಏನಿರೋದು ಅಂತಂದರೆ ಮುಸಲ್ಮಾನರಿಗೆ ಪ್ರತ್ಯೇಕವಾಗಿ 4% ಮೀಸಲಾತಿಯನ್ನು ಕೊಡಬೇಕು ಸರ್ಕಾರದ ಕಾಮಗಾರಿಗಳ ಗುತ್ತಿಗೆಯನ್ನು ನೀಡೋ ವಿಚಾರದಲ್ಲಿ. ಅಲ್ಲಿಗೆ ಮೀಸಲಾತಿಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತೆ, 47% ತಲುಪುತ್ತೆ ಮೀಸಲಾತಿಯ ಪ್ರಮಾಣ. ಆದರೆ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇರುವ ಸ್ಪಷ್ಟನೆ ಅಂತಂದರೆ, ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಇಂಥ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ, ಇದೆಲ್ಲ ಕೇವಲ ಸುಳ್ಳು ಆರೋಪ, ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬಳಕೆ ಮಾಡ್ಕೊಳ್ತಾ ಇರುವ ಅಸ್ತ್ರ. ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಪ್ರಕಾರ ಕೇವಲ ಪ್ರಸ್ತಾವನೆ ಮಾತ್ರ ಅಲ್ಲ, ಆಲ್ರೆಡಿ ಇದೆಲ್ಲ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನುಮೋದನೆ ನೀಡಲಿಕ್ಕೆ ಈ ಪ್ರಸ್ತಾವನೆಗೆ. ಹಾಗಾದರೆ ಈ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಆಗ್ತಿರೋ ನಿಜವಾದ ಬೆಳವಣಿಗೆ ಏನಪ್ಪ? ಸರ್ಕಾರ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕೋದು ನಿಜಾನಾ, ಅಥವಾ ಬಿಜೆಪಿ ಕೇವಲ ಉಪಚುನಾವಣೆಗಳ ವಿಚಾರಕ್ಕೆ ಮತ್ತೊಮ್ಮೆ ಈ ಮುಸ್ಲಿಂ ತುಷ್ಟೀಕರಣ ಅಂತ ಹೇಳ್ತಾ ಹಿಂದೂ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಗೊಂದಲಕ್ಕೆ ಕಾರಣವಾಗಿದೆ ಮುಸ್ಲಿಂ ಮೀಸಲಾತಿ ವಿಚಾರ.